ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೇರೆ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ. ಜೊತೆಗೆ ನಿನ್ನೆ ಹಾಗೂ ಇವತ್ತು ಕೆಲವು ಕಂಪನಿಗಳು ತಮ್ಮ Q4 ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾವೆ. ಆ ರಿಸಲ್ಟ್ ಅನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಡಿಮಿಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋವನ್ನು ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತು ನಮ್ಮ ಮಾರ್ಕೆಟ್ ಅಂತೂ ರಜೆ ಇತ್ತು. ಬಟ್ ಗ್ಲೋಬಲ್ ಮಾರ್ಕೆಟ್ ಗಳು ಓಪನ್ ಇತ್ತು. ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಡಾಕ್ಸ್ 1% ಪಾಸಿಟಿವ್ ಇದೆ. FTSE ಫ್ಲಾಟ್ ಇದೆ. CAC 0.77% ಪಾಸಿಟಿವ್ ಇದೆ. ಯೂರೋ ಸ್ಟಾಕ್ಸ್ 1% ಪಾಸಿಟಿವ್ ಇದೆ. ಅಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಮೆಜಾರಿಟಿ ಮಾರ್ಕೆಟ್ ಗಳು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಕೆಲವು ಮಾರ್ಕೆಟ್ಸ್ ಫ್ಲಾಟಿಶ್ ಅಥವಾ ಸ್ಲೈಟ್ಲಿ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಕ್ಕೈ ನೋಡಬಹುದು 2.5% ವರೆಗೂ ಹತ್ರ ಪಾಸಿಟಿವ್ ಇದೆ. ಶಾಂಘೈ ಕಾಂಪೋಸಿಟ್ 1% ಪಾಸಿಟಿವ್ ಇದೆ. SZSE 1.6% ಪಾಸಿಟಿವ್ ಇದೆ. ಹಾಗೆ ತೈವಾನ್ ವೇಟೆಡ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಕೋಸ್ಪಿನ್ ಅಲ್ಲಿ ನಿಯರ್ಲಿ 3% ಪಾಸಿಟಿವ್ ಇದೆ. IDX ಕಾಂಪೋಸಿಟ್ ಮೋರ್ ದನ್ 2% ಪಾಸಿಟಿವ್ ಇದೆ. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಇವತ್ತು ಪಾಸಿಟಿವ್ ಅಲ್ಲಿ ಇದ್ದಾವೆ. ಎಲ್ಲೂ ಏನ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಇನ್ ಕೇಸ್ ಏನಾದ್ರು ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಇದ್ರೆ ಬಹುಶಃ ಪಾಸಿಟಿವ್ ಇರ್ತಾ ಇತ್ತು. ಆ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ನಾಳೆ ಏನಾದ್ರು ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾ? ಪ್ರಾಬಬಿಲಿಟಿ ಇದೆ. ಯಾಕಂದ್ರೆ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆ. ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಬರ್ತಿರುವಂತಹ ಸುದ್ದಿಗಳು ಕೂಡ ಒಂದಷ್ಟು ಪಾಸಿಟಿವಿಟಿಯನ್ನ ತರ್ತಿದ್ದಾವೆ. ಬಟ್ ಇನ್ನು ಅಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ, ಕ್ಲಾರಿಟಿ ಇಲ್ಲ. ಬಟ್ ಓವರ್ ನೈಟ್ ಏನಾದ್ರು ಬ್ಯಾಡ್ ನ್ಯೂಸ್ ಬಂದಿಲ್ಲ ಅಂದ್ರೆ ಮೇ ಬಿ ನಾಳೆ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲೇ ಇರಬಹುದು ಅಂತ ಪ್ರಾಬಬಿಲಿಟಿ ಕಾಣ್ತಾ ಇದೆ ಸದ್ಯದ ಮಟ್ಟಿಗೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಇವತ್ತು. ಏನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಅಲ್ಲ. 0.68% ಡೌನ್ ಅಲ್ಲಿ ಆಸ್ ಆಫ್ ನೌ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ನೋಡಿದ್ರೆ ಇಸ್ಲಾಮಾಬಾದ್ ಆರ್ ಜಿನೆವಾ ಸಸ್ಪೆನ್ಸ್ ಓವರ್ ವೆನ್ಯೂ ಆಸ್ US ಇರಾನ್ ಐ ಫ್ರೆಶ್ ರೌಂಡ್ ಆಫ್ ಟಾಕ್ಸ್ ಆನ್ April 16. ಏಪ್ರಿಲ್ 16ಕ್ಕೆ ಎರಡನೇ ಸುತ್ತಿನ ಮಾತುಕತೆಗಳು ಸ್ಟಾರ್ಟ್ ಆಗ್ಬೋದು ಅಂತ ಸುದ್ದಿಗಳು ಬರ್ತಾ ಇದೆ. ಮೊನ್ನೆ ಅಂತೂ ಫೇಲ್ ಆಗಿದೆ ಮಾತುಕತೆ. 16ನೇ ತಾರೀಕು ಮೇ ಬಿ ಇನ್ನೊಂದು ಸುತ್ತಿನ ಮಾತುಕತೆ ಆಗ್ಬೋದು ಅಂತ. ಇಸ್ಲಾಮಾಬಾದ್ ಅಥವಾ ಜಿನೆವಾದಲ್ಲಿ ಎಲ್ಲಿ ಅಂತ ಇನ್ನು ವೆನ್ಯೂ ಕನ್ಫರ್ಮ್ ಆಗಿಲ್ಲ. ಡಿಸ್ಕಷನ್ಸ್ ನಡೀತಾ ಇದೆ ಅಂತ ಸುದ್ದಿಗಳು ಬರ್ತಾ ಇದಾವೆ. ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಇರಾನ್ ಇಂದ ಮಾತುಕತೆಗೆ ಬರೋದು ಅಲ್ಲಿನ ಗವರ್ನಮೆಂಟ್ ನ ಅಫಿಷಿಯಲ್ಸ್, IRGC ಬರೋದಿಲ್ಲ. ಬಟ್ ಅಲ್ಲಿ ಯುದ್ಧ ನಿಲ್ಸೋದು ಅಥವಾ ಮುಂದುವರಿಸೋದು IRGC. ಹಾಗಾಗಿ ಮಾತುಕತೆಗಳು ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಗೊತ್ತಿಲ್ಲ. ಬಟ್ ಮೇ ಬಿ 16ರಿಂದ ಮತ್ತೊಂದು ಪ್ರಯತ್ನ ನಡೀಬಹುದು ಮಾತುಕತೆಗಳಿಗೆ ಸಂಬಂಧಪಟ್ಟಂತೆ ಅಂತ ಸುದ್ದಿ ಬರ್ತಾ ಇದೆ. ಜೊತೆಗೆ ಲೊಕೇಶನ್ ಕೂಡ ಇನ್ನು ಫಿಕ್ಸ್ ಆಗಿಲ್ಲ. ನೋಡೋಣ ಏನಾದ್ರೂ ಮಾತುಕತೆಗಳು ಮತ್ತೆ ರೀಸ್ಟಾರ್ಟ್ ಆಗತ್ವಾ ಅಂತ. ಇನ್ನು ಚೀನಾ ಇಲ್ಲಿ 4 ಪಾಯಿಂಟ್ ಪೀಸ್ ಪ್ಲಾನ್ ಅನ್ನ ಕೊಡ್ತಾ ಇದೆ. ಯಾವಾಗ ಅಮೆರಿಕ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ನಾವು ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತೋ ಸದ್ಯದ ಮಟ್ಟಿಗೆ ಈ ಸುದ್ದಿಗಳನ್ನ ನೋಡಿದ್ರೆ ಮೇ ಬಿ ಚೀನಾ ಸ್ವಲ್ಪ ಪಾನಿಕ್ ಆಗ್ತಿದೆಯೇನೋ ಅನ್ನಿಸ್ತಿದೆ. ಯಾಕಂದ್ರೆ ಇಲ್ಲಿ ತುಂಬಾನೇ ದೊಡ್ಡ ಹೊಡೆತ ಚೀನಾಗೆ ಬೀಳುತ್ತೆ. ಅಮೆರಿಕ ಏನಾದ್ರೂ ಇರಾನ್ ಇಂದ ಹೋಗುವಂತ ತೈಲವನ್ನ ಬ್ಲಾಕ್ ಮಾಡ್ತು ಅಂದ್ರೆ ಆಕ್ಚುಲಿ ಮೊದಲಿಗೆ ಅಮೆರಿಕ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನೇ ಬ್ಲಾಕ್ ಮಾಡ್ತೀವಿ ಅಂತ ಅನಂತರ ಗಲ್ಫ್ ಕಂಟ್ರೀಸ್ ಮಾತಾಡಿದ ಮೇಲೆ ಸ್ವಲ್ಪ ಟೋನ್ ಅನ್ನ ಚೇಂಜ್ ಮಾಡಿದೆ. ಇರಾನ್ ನ ಬಂದರಿನಿಂದ ಬರುವಂತ ಶಿಪ್ ಗಳನ್ನ ಬ್ಲಾಕ್ ಮಾಡ್ತೀವಿ ಅಂತ. ಅದು ಸಾಧ್ಯ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಚೈನಾಕ್ಕಂತೂ ಇದು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಚೈನಾ ಈಗ ಆಕ್ಟಿವ್ ಆಗ್ತಾ ಇದೆ. ಹಾಗಾಗಿ 4 ಪಾಯಿಂಟ್ ಪೀಸ್ ಪ್ಲಾನ್ ಅನ್ನ ಕೊಡ್ತಾ ಇದೆ. ಅದು ಎಸ್ಪೆಷಲಿ UAE ಲೀಡರ್ ಖಲೇದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಯಾನ್ ಅವರ ಜೊತೆಗಿನ ಮೀಟಿಂಗ್ ಅಲ್ಲಿ ಈ ಪ್ಲಾನ್ ಅನ್ನ ಕೊಟ್ಟಿದೆ ಅಂತ ಸುದ್ದಿಗಳು ಬರ್ತಾ ಇದೆ. ಹಾಗಾದ್ರೆ ಏನು ಆ 4 ಪಾಯಿಂಟ್ಗಳು? ಅರ್ಜಿಂಗ್ ರೀಜನಲ್ ಕೋ ಎಕ್ಸಿಸ್ಟೆನ್ಸ್ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಅದು ಯಾವುದೋ ಒಂದು ದೇಶದ ಕಾರಣಕ್ಕೆ ಎಲ್ಲ ದೇಶಗಳಿಗೂ ಸಮಸ್ಯೆ ಆಗಬಾರ್ದು. ಕೋ ಎಕ್ಸಿಸ್ಟೆನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ದೇಶಗಳು. ನಂತರ ರೆಸ್ಪೆಕ್ಟ್ ಫಾರ್ ಸೊವರೆನಿಟಿ, ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಡ್ಕೊಳ್ಳೋದು. ಹಾಗೆ ಎಕನಾಮಿಕ್ ಸೆಕ್ಯೂರಿಟಿ ಅಲೈನ್ಮೆಂಟ್ ಹಾಗೂ ಅಧಿರೆನ್ಸ್ ಟು ಇಂಟರ್ನ್ಯಾಷನಲ್ ಲಾ, ಅಂತಾರಾಷ್ಟ್ರೀಯ ಕಾನೂನಿಗೆ ಮಾನ್ಯತೆಯನ್ನ ಕೊಡುವುದು. ಈ ರೀತಿಯ 4 ಪಾಯಿಂಟ್ಸ್ ಅನ್ನು ಚೀನಾ ಪ್ರಪೋಸ್ ಮಾಡ್ತಾ ಇದೆ ಈಗ. ಬಟ್ ಇಲ್ಲಿ ಸಮಸ್ಯೆ ಇರೋದು ಬೇರೆ ದೇಶಗಳು ಒಪ್ಕೊಳ್ತವೆ, ಆದ್ರೆ ಇರಾನ್ ಅಥವಾ ಇರಾನ್ ನ IRGC ಒಪ್ಕೊಳ್ಳದೆ ಸಮಸ್ಯೆ ಆಗ್ತಾ ಇರೋದು. ಜೊತೆಗೆ ಇಸ್ರೇಲ್ ಹಾಗೂ ಅಮೆರಿಕ ಡಿಮಾಂಡ್ ಮಾಡೋದೇನಂದ್ರೆ ಅವರ ಅಣು ಪ್ರೋಗ್ರಾಮ್ಸ್ ಅನ್ನ ಬಿಡಬೇಕು ಅಂತ. ಬಟ್ ಅದಕ್ಕೆ ಅವರು ರೆಡಿ ಇಲ್ಲ. ಈ ರೀತಿ ಇದ್ದಾಗ ಈ ಸಮಸ್ಯೆಗೆ ಅಂತ್ಯ ಆಡಕ್ಕೆ ಸಾಧ್ಯ ಆಗುತ್ತಾ ಬೇಗ ಗೊತ್ತಿಲ್ಲ. ಬಟ್ ಚೈನಾ ಅಂತ ತನಗೆ ಸಮಸ್ಯೆ ಆಗುತ್ತೆ ಅಂತ ಈಗ ಈ ರೀತಿಯ ಪ್ಲಾನ್ ಗಳನ್ನ ಕೊಡ್ತಾ ಇದೆ. ನೋಡೋಣ ಇದರಿಂದ ಏನಾದ್ರೂ ಇರಾನ್ ನ ಮೇಲೆ ಒತ್ತಡವನ್ನ ಏರಿ ಮಾತುಕತೆಗಳಲ್ಲಿ ಸ್ವಲ್ಪ ಸಡಿಲಗೊಳಿಸುತ್ತಾ ತನ್ನ ಡಿಮಾಂಡ್ಸ್ ಅಲ್ಲಿ ಅಂತ. ಇನ್ ಕೇಸ್ ಏನಾದ್ರೂ ಅಮೆರಿಕ ಹೇಳಿದ ರೀತಿಯಲ್ಲಿ ಮಾಡಿದ್ರೆ ಮೇ ಬಿ ಅದು ಚೀನಾಕ್ಕೆ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟ್ ಇಲ್ಲ.
ಇನ್ನು ಇನ್ ಕೇಸ್ ಟ್ರಂಪ್ ಹೇಳಿದಾಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡಿದ್ರೆ ಇರಾನ್ಗೆ ದೊಡ್ಡ ಮಟ್ಟದ ಆರ್ಥಿಕ ಹೊಡೆತ ಬೀಳುತ್ತೆ. ನೋಡಬಹುದು, ಪ್ರತಿ ದಿನಕ್ಕೆ $435 ಮಿಲಿಯನ್ ಹೊಡೆತ ಬೀಳ್ಬೋದು ಅಂತ ಲೆಕ್ಕಾಚಾರವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ವಾರ್ ಲಾಸಸ್ ಅಟ್ $270 ಬಿಲಿಯನ್. ಒಟ್ಟಿನಲ್ಲಿ ದೊಡ್ಡ ಮಟ್ಟದ ಲಾಸ್ ಇರಾನ್ಗೂ ಕೂಡ ಆಗುತ್ತೆ ಪ್ರತಿದಿನ. ನೋಡೋಣ, ಏನಾದ್ರೂ ಇಷ್ಟು ದೊಡ್ಡ ಮಟ್ಟದ ಲಾಸ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅಥವಾ ಮುಂದೆ ಆಗುವಂತ ದೊಡ್ಡ ಸಮಸ್ಯೆಗಳನ್ನ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಇರಾನ್ ಮೆತ್ತಗಾಗುತ್ತಾ ಅಂತ. ಬಟ್ ಇದಕ್ಕೆಲ್ಲ ಕಾಲನೇ ಉತ್ತರ ಹೇಳಬೇಕು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ನೋಡಬಹುದು, ಡ್ರೋನ್ ಇಟ್ಸ್ ಆನ್ ರಷ್ಯನ್ ಪೋರ್ಟ್ಸ್ ಪುಟ್ ಇಂಡಿಯನ್ ರಿಫೈನಿಂಗ್ ಅಟ್ ರಿಸ್ಕ್. IEA ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ರಿಪೋರ್ಟ್ ಮಾಡ್ತಾ ಇದೆ, ರಷ್ಯಾದ ಪೋರ್ಟ್ಸ್ ಮೇಲೆ ಯುಕ್ರೇನಿಯನ್ ಡ್ರೋನ್ಸ್ ಅಟ್ಯಾಕ್ ಆಗ್ತಾ ಇರೋದು ಭಾರತದ ರಿಫೈನಿಂಗ್ ನ ರಿಸ್ಕ್ ಗೆ ತಳ್ಳಬಹುದು ಅಂತ. ಯಾಕಂದ್ರೆ ಇತ್ತೀಚೆಗೆ ಎಸ್ಪೆಷಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆದ ಮೇಲೆ ರಷ್ಯಾದಿಂದ ನಾವು ಜಾಸ್ತಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಅಲ್ಲಿನ ಪೋರ್ಟ್ಸ್ ಅಲ್ಲಿ ಸಮಸ್ಯೆಗಳಾಗಿ ಲೋಡ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಇನ್ನೂ ಒಂದಷ್ಟು ಡಿಸ್ರಪ್ಷನ್ಸ್ ಆಗುವಂತ ಸಾಧ್ಯತೆಗಳನ್ನ IEA ರಿಪೋರ್ಟ್ ಮಾಡ್ತಾ ಇದೆ. ನೋಡೋಣ ಇದಕ್ಕೆ ಏನಾದ್ರು ಆಲ್ಟರ್ನೇಟಿವ್ ರಷ್ಯಾ ಹುಡುಕೊಳ್ಳುತ್ತಾ ಅಂತ. ಇನ್ನು ಸೌದಿ ಅರೇಬಿಯಾದಿಂದ ಬರ್ತಿರುವಂತಹ ಸುದ್ದಿಯನ್ನು ನೋಡಬಹುದು. ಸೌದಿ ಅರೇಬಿಯಾ ಪ್ರೆಸಸ್ US ಟು ರೀಥಿಂಕ್ ಹಾರ್ಮುಜ್ ಬ್ಲಾಕೆಡ್ ಆಸ್ ಇರಾನ್ ಥ್ರೆಟ್ ಶಿಫ್ಟ್ಸ್ ಟು ರೆಡ್ ಸಿ. ಅಂದ್ರೆ ಅಮೆರಿಕ ಏನು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಬ್ಲಾಕ್ ಮಾಡ್ತೀವಿ ನಾವು ಇರಾನ್ಗೆ ಅಂತ ಹೇಳ್ತಿದೆ. ಇದರಿಂದ ರೆಡ್ ಸಿ ನಲ್ಲೂ ಕೂಡ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಇರಾನ್ ತನ್ನ ಪ್ರಾಕ್ಸಿಗಳ ಮೂಲಕ. ಹಾಗಾಗಿ ಇದನ್ನ ಮತ್ತೊಮ್ಮೆ ಯೋಚನೆ ಮಾಡಿ ಅಂತ ಸೌದಿ ಅರೇಬಿಯಾ ಹೇಳ್ತಾ ಇದೆ. ಇದೆಲ್ಲ ಕಾರಣಕ್ಕೆ ಅವರು ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ವಾರದಲ್ಲಿ ಅಂತ. ಇನ್ನು ಟಾಟಾ ಸ್ಟೀಲ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಇದೆ ನೋಡಬಹುದು. ಸರ್ಪ್ರೈಸ್ ವಿನ್ನರ್, ವೈ ಟಾಟಾ ಸ್ಟೀಲ್ ಮೇ ಗೇನ್ ಫ್ರಮ್ EU ಪ್ಲಾನ್ ಟು ಕರ್ಬ್ ಇಂಪೋರ್ಟ್ಸ್ ಸ್ಲಾಬ್ 50% ಟ್ಯಾರಿಫ್. ಅಂದ್ರೆ ಯುರೋಪಿಯನ್ ಯೂನಿಯನ್ ಏನ್ ಮಾಡ್ತಿದೆ ಅಂತಂದ್ರೆ ಇಂಪೋರ್ಟ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಇಂಪೋರ್ಟ್ಸ್ ಮೇಲೆ 50% ಟ್ಯಾರಿಫ್ ಅನ್ನ ಹಾಕುವಂತ ಮಾತುಗಳನ್ನ ಆಡ್ತಾ ಇದೆ. ಇದರಿಂದ ಟಾಟಾ ಸ್ಟೀಲ್ ಗೆ ಬೆನಿಫಿಟ್. ಯಾಕೆಂತಂದ್ರೆ ಟಾಟಾ ಸ್ಟೀಲ್ ಯುರೋಪ್ ಅಲ್ಲೇ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ಹೊಂದಿದೆ. ಅಲ್ಲೇ ಪ್ರೊಡಕ್ಷನ್ ಮಾಡೋದ್ರಿಂದ ಇವ್ರಿಗೆ ಟ್ಯಾರಿಫ್ ಬೀಳೋದಿಲ್ಲ, ಅದು ಇಂಪೋರ್ಟ್ ಅನ್ನಿಸ್ಕೊಳ್ಳೋದಿಲ್ವಲ್ಲ. ಹಾಗಾಗಿ ಸರ್ಪ್ರೈಸ್ ವಿನ್ನರ್ ಆಗಿ ಹೊರಬರಬಹುದು ಈ ಕಂಪನಿ ಅಂತ ಹೇಳಲಾಗ್ತಿದೆ. ಇನ್ನು ನಿನ್ನೆ ಹಾಗೂ ಇವತ್ತು ಕೆಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಜಸ್ಟ್ ಡಯಲ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಅಪ್ ಆಗಿದೆ ಅಷ್ಟೇ. ಇಯರ್ಲಿ 6% ರೈಸ್ ಆಗಿದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಇಯರ್ಲಿ 3% ರೈಸ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜಸ್ಟ್ ಡಯಲ್ ನಂಬರ್ಸ್ ಅಲ್ಲಿ. ಇನ್ನು ICICI AMC ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ 20% ಅಪ್ ಆಗಿದೆ. ನಂತರ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಏನಾಗಿಲ್ಲ, ಜಸ್ಟ್ 20 crores ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ಈ ರೀತಿ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ICICI AMC ರಿಪೋರ್ಟ್ ಮಾಡಿದೆ. ಇನ್ನು ಸ್ವರಾಜ್ ಎಂಜಿನ್ಸ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಸ್ವರಾಜ್ ಎಂಜಿನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ಇನ್ನು ಇವತ್ತು ಕೆಲವು ಕಂಪನಿಗಳು ನಂಬರ್ಸ್ ಅನ್ನ ರಿಪೋರ್ಟ್ ಮಾಡಿದಾವೆ. ICICI Pro ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಆಗ್ಬಹುದು, ಕ್ವಾರ್ಟರ್ಲಿ ಆಗ್ಬಹುದು, ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಅಂತೂ 80% ಡೌನ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. ಒಂದ್ಸಲ ಡೀಟೇಲ್ ನಂಬರ್ಸ್ ಅನ್ನ ನೋಡ್ಕೊಳ್ಳಿ, ಯಾಕಂದ್ರೆ ಮೇ ಬಿ ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಇರಬಹುದು. ಹಾಗಾಗಿ ಬಿಗ್ ಡಿಫರೆನ್ಸ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ ಕೇಸ್ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡ್ಕೊಳ್ಳಿ ICICI ಪ್ರುಡೆನ್ಶಿಯಲ್ ಲೈಫ್ ಯಾಕೆ ಎಷ್ಟು ದೊಡ್ಡ ಡಿಫರೆನ್ಸ್ ಆಗಿದೆ ಅಂತ. ನಂತರ ಇಮ್ಕೋ ಎಲೆಕಾನ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ, ರೆವೆನ್ಯೂ ವೈಸ್ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ. ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು Q4 ಅಲ್ಲಿ. ಇನ್ನು ಪರಿನ್ ಎಂಟರ್ಪ್ರೈಸಸ್ ಅಂತ ಈ ಕಂಪನಿ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ. ಸೇಲ್ಸ್ ಅಲ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಯರ್ಲಿ ಕ್ವಾರ್ಟರ್ಲಿ ಅಷ್ಟು ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ, ಇಯರ್ಲಿ ಡೌನ್ ಇದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಅಪ್ ಇದೆ, ಇಯರ್ಲಿ ಡೌನ್ ಇದೆ. ಅಡ್ಜಸ್ಟ್ಮೆಂಟ್ಸ್ ಇದೆ, ಬಟ್ ಅಷ್ಟೇನು ಡಿಫರೆನ್ಸ್ ಮಾಡುವಂತದ್ದಲ್ಲ. ಬಟ್ ಸ್ಟಿಲ್ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ಕನ್ಸಿಸ್ಟೆಂಟ್ ನಂಬರ್ಸ್ ಏನಿಲ್ಲ ಅಂತಾನೆ ಹೇಳ್ಬೋದು ಈ ನಂಬರ್ಸ್ ಅನ್ನ ನೋಡಿದ್ರೆ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಅಲ್ಲಿರುವಂತಹ ನಂಬರ್ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಿ, ಅಂದ್ರೆ ಈ ನಂಬರ್ಗಳ ಮೂಲಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.